ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಫೋರ್ಸ್ಗೆ ಯಾವ್ಯಾವ ಹುದ್ದೆಗಳು ಅರ್ಜಿ ಕರೆದಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ಈ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಎಷ್ಟು ಹುದ್ದೆಗಳನ್ನು ಕರೆದಿರ್ತಾರೆ ಅಂತ ಹೇಳಿದ್ರೆ 128 ಹುದ್ದೆಗಳ ಖಾಲಿ ಇದೆ. ಎಲ್ಲೆಲ್ಲಿ ಪ್ರದೇಶ ಅಂತ ಹೇಳಿದ್ರೆ ಅಕ್ರಾಸ್ ಆಲ್ ಇಂಡಿಯಾ ಇರುತ್ತೆ. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಅಂತ ಹೇಳಿದ್ರೆ ಹೆಡ್ ಕಾನ್ಸ್ಟೇಬಲ್ ಮತ್ತೆ ಕಾನ್ಸ್ಟೇಬಲ್. ಇವಾಗ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡೋಣ, ಎಷ್ಟೆಷ್ಟು ಖಾಲಿ ಇದೆ. ಹೆಡ್ ಕಾನ್ಸ್ಟೇಬಲ್ಲು 9 ಪೊಸಿಷನ್ ಖಾಲಿ ಇದೆ. ಕಾನ್ಸ್ಟೇಬಲ್ಲು 119 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಎಲಿಜಿಬಿಲಿಟಿ, ಏನೇನು ವಿದ್ಯಾರ್ಹತೆ ಪಡೆದಿರಬೇಕು ಅಂತ ತಿಳ್ಕೊಳ್ಳೋಣ. ಹೆಡ್ ಕಾನ್ಸ್ಟೇಬಲ್ ಪೊಸಿಷನ್ಗೆ ಹಾಕ್ತಾ ಇದ್ರೆ 12th ಪಾಸ್ ಆಗಿರಬೇಕು PUC, ಮತ್ತೆ ಪ್ಯಾರಾ ವೆಟರಿನರಿ ಕೋರ್ಸ್ ಆಗಿರಬೇಕು ಅಥವಾ ಡಿಪ್ಲೊಮೊ ಅಥವಾ 1 ವರ್ಷದ ಕೋರ್ಸ್ ರಿಲೇಟೆಡ್ ವೆಟರಿನರಿ ಆಗಿರಬೇಕು. ವೆಟರಿನರಿಗೆ 1 ವರ್ಷದ ಕೋರ್ಸ್ ಮಾಡಿರಬೇಕು. ಇದರದೆಲ್ಲ ಸರ್ಟಿಫಿಕೇಟ್ ಇರಬೇಕು ಅಪ್ಲಿಕೇಶನ್ ಹಾಕ್ತಾ. ನೆಕ್ಸ್ಟ್ ಕಾನ್ಸ್ಟೇಬಲ್ಗೆ 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು. ನೆಕ್ಸ್ಟ್ ಏಜ್ ಲಿಮಿಟ್, ವಯೋಮಿತಿ ಏನಿರಬೇಕು ಅಂತ ಹೇಳಿದ್ರೆ ಹೆಡ್ ಕಾನ್ಸ್ಟೇಬಲ್ಗೆ 18ರಿಂದ 27 ಇರಬೇಕು. ನೆಕ್ಸ್ಟ್ ಕಾನ್ಸ್ಟೇಬಲ್ಗೆ 18ರಿಂದ 25, ಇದು ಅನಿಮಲ್ ಟ್ರಾನ್ಸ್ಪೋರ್ಟ್ಗೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಕೆನಲ್ ಮೆನ್ಗೆ 18ರಿಂದ 27 ವರ್ಷದವರು ಏಜ್ ಲಿಮಿಟ್ ಇರುತ್ತೆ. ಕೆಲವೊಂದು ಕ್ಯಾಟಗರಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಅಂದರೆ ವಯೋಮಿತಿ ಸಡಿಲಿಕೆ ಕೊಟ್ಟಿರ್ತಾರೆ. ಯಾವ್ಯಾವ ಕ್ಯಾಟಗರಿ ಅಂತ ನೋಡೋಣ. SC ಮತ್ತು ST ಕ್ಯಾಟಗರಿ ಅವರಿಗೆ 5 ವರ್ಷ ಸಡಿಲಿಕೆ ಕೊಟ್ಟಿರ್ತಾರೆ. OBC ಕ್ಯಾಟಗರಿ ಅವರಿಗೆ 3 ವರ್ಷ ಸಡಿಲಿಕೆ ಕೊಟ್ಟಿರ್ತಾರೆ. ಎಕ್ಸ್ ಸರ್ವಿಸ್ ಮೆನ್ಗೆ ನೀವೇನಾದ್ರು ಜನರಲ್ ಕ್ಯಾಟಗರಿ ಆಗಿದ್ರೆ 3 ವರ್ಷ, OBC ಆಗಿದ್ರೆ 6 ವರ್ಷ, SC ಮತ್ತು ST ಆಗಿದ್ರೆ 8 ವರ್ಷ ಸಡಿಲಿಕೆ ಕೊಟ್ಟಿರ್ತಾರೆ. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಕೂಡ ಸಡಿಲಿಕೆ ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಎಷ್ಟು ವರ್ಷದವ್ರ ತನಕ ಹಾಕ್ಬೋದು ಅಂತ ಹೇಳಿದ್ರೆ 40 ವರ್ಷದವ್ರ ತನಕ ಹಾಕ್ಬೋದು. ಅದೇನಾದರೂ ನೀವು SC ಮತ್ತು ST ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅಂತ ಹೇಳಿದ್ರೆ 45 ವರ್ಷದವ್ರ ತನಕ ಹಾಕ್ಬೋದು. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂತ ಹೇಳಿದ್ರೆ SC, ST, ಎಕ್ಸ್ ಸರ್ವಿಸ್ ಮೆನ್, ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀ ಇರೋದಿಲ್ಲ. ನೆಕ್ಸ್ಟ್ ಇನ್ನಿತರೆ ಕ್ಯಾಟಗರಿ ಅವರಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಹೇಗೆ ಪೇ ಮಾಡಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಏನೇನಿರುತ್ತೆ ಅಂತ ಹೇಳಿದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಒಂದು ಟೆಸ್ಟ್ ಇರುತ್ತೆ, ಮತ್ತೆ ರಿಟರ್ನ್ ಟೆಸ್ಟ್ ಇರುತ್ತೆ ಒಂದು. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಇರುತ್ತೆ ಸೆಲೆಕ್ಷನ್ ಪ್ರೋಸೆಸ್. ನೆಕ್ಸ್ಟ್ ಸ್ಯಾಲ್ರಿ ಡೀಟೇಲ್ಸ್. ಹೆಡ್ ಕಾನ್ಸ್ಟೇಬಲ್ಗೆ 25,500 ರೂಪಾಯಿಂದ ಹಿಡಿದು 81,000 ರೂಪಾಯಿ ತನಕ ಇರುತ್ತೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಹುದ್ದೆಗೆ 21,700 ರೂಪಾಯಿಂದ ಹಿಡಿದು 69,100 ರೂಪಾಯಿ ತನಕ ಇರುತ್ತೆ. ಇದು ಪರ್ ಮಂತಿನ ಸ್ಯಾಲ್ರಿ. ನೆಕ್ಸ್ಟು ಡೇಟ್ಸ್, ಮುಂಚೆ ಇದು 12/8/24ರಿಂದ 10 ಸೆಪ್ಟೆಂಬರ್ 24 ತನಕ ಇತ್ತು. ಅಂದರೆ 12 ಆಗಸ್ಟಿಂದ 10 ಸೆಪ್ಟೆಂಬರ್ ತನಕ ಇತ್ತು. ಆದರೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. 30 ಆಗಸ್ಟಿಂದ ಹಿಡಿದ್ಬಿಟ್ಟು 29 ಸೆಪ್ಟೆಂಬರ್ ತನಕ ಹಾಕಿದ್ದಾರೆ. ಏನು ಟೆಕ್ನಿಕಲ್ ರೀಸನ್ಗಳಿಂದ ಅಪ್ಲಿಕೇಶನ್ನ ಮುಂದೂಡಿದ್ದಾರೆ. ನೀವು ಅಪ್ಲಿಕೇಶನ್ನ ಹಾಕ್ಬೋದು 29 ಸೆಪ್ಟೆಂಬರ್ ತನಕನೂ. ನೆಕ್ಸ್ಟು ಆ PDF ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಡೀಟೇಲ್ಸ್ ಇದೆ, ಏನೇನು ಎಲಿಜಿಬಿಲಿಟಿ ಕೋರ್ಸು. ಈ PDF ಡೀಟೇಲ್ಸ್ನ ನಾನು ನಿಮಗೆ ಅಟ್ಯಾಚ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಇರೋ ಟೆಲಿಗ್ರಾಮ್ ಚಾನಲ್ನಲ್ಲಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು, ಆಯಿತಾ. ಇಲ್ಲಿ ನಾನು ಏನೇನು ವಿವರಿಸಿದ್ನಲ್ಲ ಅದಷ್ಟು ಡೀಟೇಲ್ಸ್ ಇಲ್ಲಿದೆ. ಇದು ಎಕ್ಸ್ಟೆಂಡ್ ಮಾಡಿರೋ ಡೀಟೇಲ್ಸ್. ಆಗಸ್ಟಿಂದ ಹಿಡಿದು 29 ಸೆಪ್ಟೆಂಬರ್ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಅದು ವೆಬ್ಸೈಟ್ ಕೂಡ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಏನಾದರೂ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಧನ್ಯವಾದ.